ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಮೇಷ ರಾಶಿ 2026 ಮೇ 1ನೇ ತಾರೀಕಿನ ನಂತರದಲ್ಲಿ ಈ ಮೇಷ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಏನೆಲ್ಲ ವಿಶೇಷಗಳು ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರಾಶಿಯಲ್ಲಿರುವಂತಹ ಬುಧ ಮತ್ತು ಸೂರ್ಯಗ್ರಹ, ಈ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿರುವಂಥದ್ದು. ಉಚ್ಚನಾದಂತಹ ಸೂರ್ಯ ಮೇಷರಾಶಿಯಲ್ಲಿ ಇರುವಂತದ್ದು ಯೂಶುವಲ್ ಆಗಿ ಇದು ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೊಡುತ್ತೆ. ಎಸ್ಪೆಷಲಿ ತಂದೆಯ ಆರೋಗ್ಯದಲ್ಲಿ, ನಾಡಿ ಜ್ಯೋತಿಷದ ಪ್ರಕಾರವಾಗಿ ಆರೋಗ್ಯದಲ್ಲಿ ಸುಧಾರಣೆ. ಏನಾದರೂ ಆರೋಗ್ಯದ ಸಮಸ್ಯೆಗಳಿರುತ್ತೆ, ತುಂಬಾ ದಿನದಿಂದ ಆರೋಗ್ಯದ ಸಮಸ್ಯೆಗಳಿದೆ ಸರ್, ಸರಿ ಆಗ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಎರಡನೇದಾಗಿ ಶುಕ್ರ ಗ್ರಹ 2ನೇ ಮನೆ ಇರುವಂತದ್ದು, ಇದು ಕೂಡ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ, ಸಾಲದಿಂದ ಹೊರಗಡೆ ಬರುವಂತದ್ದು, ಫೈನಾನ್ಷಿಯಲ್ ಆಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಎಲ್ಲೋ ನಿಮಗೆ ಬರ್ಬೇಕಾಗಿರುವಂತಹ ಹಣ ಬರುವಂತದ್ದು, ಎಲ್ಲೋ ಸಿಗಾಕೊಂಡ ಧನ ನಿಮಗೆ ಸಿಗುವಂತದ್ದು. ಎರಡನೇದಾಗಿ ಹಣಕಾಸು ಮಾತ್ರವಲ್ಲದೆ ಲಕ್ಸುರೀಸ್ ವೆಹಿಕಲ್ಸ್, ಏನೊಂದು ಮೊಬೈಲ್ ಫೋನ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಈ ತರ ಸುಂದರವಾಗಿರುವಂತಹ ವಸ್ತುಗಳು, ಅದೆಷ್ಟೇ ಚಿಕ್ಕದಾಗ್ಲಿ ನೋಡಿ, ವೈಯಕ್ತಿಕ ಜೀವನದಲ್ಲಿ ಯಾವುದು ಕ್ಷುಲ್ಲಕ ಅಲ್ಲ, ಯಾವುದು ಕೇವಲ ಅಲ್ಲ. ನಮಗೆ ಒಂದು ಸಣ್ಣ ಒಂದು ಗುಂಡು ಪೆನ್ ಕೂಡ ಶ್ರೇಷ್ಠ ಆಗಿರ್ಬೋದು. ಸೊ ಅಂತಹ ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಶುಕ್ರನ ಅನುಗ್ರಹ ಬೇಕು. ಅದು ಮೇಷ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಸಾಧ್ಯವಾಗುತ್ತೆ. 7ನೇ ಮನೆಯಲ್ಲಿ ಇರುವಂತಹ ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಇರುವಂತದ್ದು 100% ನಿಮ್ಮ ಜೀವನದ ಸಂಗಾತಿ, ಎಸ್ಪೆಷಲಿ ಹೆಂಡತಿಯರಿಗೆ, ಈ ರಾಶಿ ಹುಟ್ಟಿದಂತಹ ಅವರ ವ್ಯಕ್ತಿಗಳ ಹೆಂಡತಿಯರಿಗೆ ಉದ್ಯೋಗದಲ್ಲಿ ಅನುಕೂಲವನ್ನ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಎಗೇನ್ ಇದು 3ನೇ ಮನೆಯಲ್ಲಿ ಇರುವಂತಹ ಗುರುಗ್ರಹದಿಂದ ಅಣ್ಣ ತಮ್ಮಂದ್ರಲ್ಲಿ ವೈಮನಸ್ಸಿದೆ ಸರಿಯಾಗುತ್ತೆ. ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿ ಇದೆ ಸರ್, ಜಗಳ ಇದೆ ಅಂತ ಹೇಳ್ತಿರ್ತಾರೆ, ಅಲ್ಲಿ ನಿಮಗೆ ವೈಮನಸ್ಸು ಸರಿಯಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಪಂಚಮದಲ್ಲಿರುವಂತಹ ಕೇತು ಸಂತಾನ ಭಾಗಕ್ಕೆ ಅನುಕೂಲ ಮಾಡಲ್ಲ. ಯಾಕೆಂತಂದ್ರೆ ತುಂಬಾ ಜನ ನನಗೆ ಫೋನ್ ಮಾಡ್ತಿರ್ತಾರೆ, ಸರ್ IVF ಮಾಡಿಸಿದೀನಿ, ಬೇರೆ ಬೇರೆ ಎಲ್ಲ ಫೇಲ್ಯೂರ್ ಆಗ್ತಿದೆ ಅಂತ ಹೇಳಿ. ಈ ತರ ಸಮಸ್ಯೆಗಳು ಜಾತಕದಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಈ ಸಮಯದಲ್ಲಿ ಅವಕಾಶ ಕಡಿಮೆ. ಹೀಗೇನ್ ಇದು ವಿವಾಹಕ್ಕೆ ಸಾಧ್ಯತೆ ಜಾಸ್ತಿ. ಯಾರ್ಯಾರು ಮದುವೆಗೋಸ್ಕರ ಹುಡುಕಾಟ ಮಾಡ್ತಿದ್ದೀರಾ, ಸಂಬಂಧಗಳನ್ನ ಹುಡುಕ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ವಿವಾಹದ ಸಾಧ್ಯತೆ ಇದೆ. ಪ್ರೇಮ ವಿವಾಹಕ್ಕೆ ಸಾಧ್ಯತೆ ಇರುತ್ತೆ. ಸೊ ಕುಟುಂಬದಲ್ಲಿ ಒಪ್ತಾ ಇಲ್ಲ ಅಂತ ಹೇಳ್ತಿರ್ತೀರಾ, ನಿಮ್ಮ ಪ್ರೇಮವನ್ನ ಹೇಳ್ಕೊಂಡಿರ್ತೀರಾ, ಅಲ್ಲಿಂದ ನಿಮಗೆ ಒಪ್ಪಿಗೆ ಸಿಕ್ಕಿರಲ್ಲ. ಇಲ್ಲಿ ಈ ಟೈಮ್ ಪೀರಿಯಡ್ ಅಲ್ಲಿ ಆ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳಬಹುದು. 11ನೇ ಮನೆಯಲ್ಲಿರುವಂತಹ ಗ್ರಹ 10ನೇ ಮನೆಯಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ, ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಅವಕಾಶ ಇದೆ. ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆಗಳು, ಪ್ಲೇಸ್ ಚೇಂಜ್ ಆಗುವಂತಹ ಸಾಧ್ಯತೆ, ಸ್ಥಳ ಬದಲಾವಣೆ, ಇವೆಲ್ಲ ಸಾಧ್ಯತೆಗಳು ಮೇಷ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಇದೆ. ಆಮೇಲೆ ಪ್ರಾಪರ್ಟಿ ಖರೀದಿಗೂ ಕೂಡ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಖರೀದಿ ಆಗತ್ತೆ, ವಾಹನ, ವೆಹಿಕಲ್, ಪ್ರಾಪರ್ಟಿ, ಭೂಮಿ ಖರೀದಿ ಆಗತ್ತೆ. ಅನವಶ್ಯಕ ಕಿರಿಕಿರಿಗಳಿದೆ, ಒಂದು ರೀತಿ ಮೆಂಟಲಿ ನಾನು ಸ್ಟೆಬಲ್ ಇಲ್ಲ, ಕಿರಿಕಿರಿಗಳಾಗ್ತಾ ಇತ್ತು ಸರ್ ಅಂದ್ರೆ, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮಲ್ಲಿ ಒಂದು ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅನಂತರದಲ್ಲಿ 11ನೇ ಮನೆ ರಾಹು, ಅನವಶ್ಯಕ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಆ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಈ ಕೆಲವು ವಿಚಾರಗಳು ಬರುತ್ತೆ, ಫ್ಯೂಯಲ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು,
ಊದ್ಬತ್ತಿ, ಈ ಕರ್ಪೂರ, ಈ ತರ ಪೂಜಾ ಸಾಮಾನುಗಳನ್ನ ಮಾರುವಂತ ಬಿಸ್ನೆಸ್ಗಳು, ಇದೆಲ್ಲರೂ ಕೂಡ ಅಭಿವೃದ್ಧಿ ಇರುತ್ತೆ. ಬಟ್ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ನ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧ.